ತಿಮೋಥೆಯನಿಗೆ ಬರೆದಂಥ 2ನೆಯ ಪತ್ರಿಕೆ 1ನೇ ಅಧ್ಯಾಯ 13ನೆಯ ವಾಕ್ಯ. ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಆತ್ಮೀಕ ಮಗನಾಗಿದ್ದಂಥ ತಿಮೋಥೆಗೆ ಅನೇಕ ಕಾರ್ಯಗಳನ್ನು ತಿಳಿಸಿ ಹೇಳುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು ಎಂಬುದಾಗಿ. ಅಂದರೆ ನೋಡುವಾಗ ದೇವರ ವಾಕ್ಯಗಳನ್ನು, ಆತನ ಬೋಧನೆಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸಬೇಕು. ಅಂದರೆ ದೇವರ ವಾಕ್ಯ ಏನು ಹೇಳುತ್ತದೋ ಅದರಂತೆ ನಾವು ಇರಬೇಕು, ಅದರಂತೆ ನಮ್ಮ ಜೀವನ ಇರಬೇಕು, ಅದರಂತೆ ನಮ್ಮ ಮಾತುಗಳು, ವರ್ತನೆಗಳು, ಸ್ವಭಾವಗಳು, ನಮ್ಮ ಕಾರ್ಯಗಳು ಎಲ್ಲವೂ ಕೂಡ ಇರಬೇಕೆಂಬುದಾಗಿ ದೇವರ ವಾಕ್ಯವನ್ನು, ದೇವರ ವಾಕ್ಯದ ಬೋಧನೆಯನ್ನು ಮಾದರಿಯಾಗಿಟ್ಟುಕೊಂಡು ಜೀವಿತವನ್ನು ನಡೆಸಬೇಕು. ಈ ರೀತಿ ಜೀವಿಸಬೇಕಂದರೆ ಇದಕ್ಕಿಂತಲೂ ಮೊದಲು ನಾವು ಮಾಡಬೇಕಾಗಿರುವಂಥ ಒಂದು ಕಾರ್ಯವಿದೆ. ಅದೇನೆಂದರೆ ಈ ವಾಕ್ಯದಲ್ಲಿ ತಿಳಿಸುತ್ತಾ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳವನಾಗಿ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನ ಮೇಲಿರುವಂಥ ನಂಬಿಕೆ, ಆತನ ಮೇಲಿರುವಂಥ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಿರಬೇಕು. ಅದರಲ್ಲಿ ನಾವು ದೃಢವಾಗಿರಬೇಕು, ನೆಲೆಗೊಂಡವರಾಗಿರಬೇಕು. ಆಗಲೇ ದೇವರ ವಾಕ್ಯವನ್ನು ನಾವು ಮಾದರಿಯಾಗಿ ಮಾಡಿಕೊಂಡು ಜೀವಿಸುವುದಕ್ಕೆ ಸಾಧ್ಯ. ಆಗಲೇ ನಾವು ಉಪದೇಶವನ್ನು ಕೈಗೊಂಡು ಅನುಸರಿಸಿ ನಡೆಯುವುದಕ್ಕೆ ಸಾಧ್ಯ. ಇಲ್ಲವಾದರೆ ದೇವರ ಮೇಲಿರುವಂಥ ಪ್ರೀತಿಯನ್ನು ಮರೆತು ಬಿಟ್ಟರೆ ಉಪದೇಶವನ್ನು ಕೇಳುವಾಗ ಅದನ್ನು ಉಪದೇಶಿಸುವಂಥವರನ್ನ ಮೆಚ್ಚಿಸುವುದಕ್ಕೆ ಅಥವಾ ಅಲ್ಲಿರುವಂಥ ಜನರನ್ನು ಮೆಚ್ಚಿಸುವುದಕ್ಕೆ ಏನೆಲ್ಲ ಮಾಡಬಹುದೋ ಆ ಎಲ್ಲ ಕುಯುಕ್ತಿಗಳನ್ನು, ಎಲ್ಲ ವಕ್ರತೆಗಳನ್ನು ತೋರಿಸಿ ನಂತರ ಹೊರಗೆ ಬಂದ ಕೂಡಲೇ ಇಷ್ಟ ಬಂದಂತೆ ಜೀವನ, ಇಷ್ಟ ಬಂದಂತೆ ಮಾತುಗಳು, ಇಷ್ಟ ಬಂದಂತೆ ಕಾರ್ಯಗಳು, ದೇವರಿಗೂ ಅವರಿಗೊಂದು ಸಂಬಂಧವೇ ಇಲ್ಲದೆ ಇರುವಂಥ ಜೀವಿತ, ಈ ರೀತಿಯಾಗಿ ಮಾಡಿಕೊಂಡಿರುವಂಥವರು ಸಭೆಗೆ ಬರುವಂಥದ್ದೇ ವ್ಯರ್ಥ. ಅಂಥವರಿಂದ ದೇವರ ರಾಜ್ಯಕ್ಕೆ ಪ್ರಯೋಜನವೇ ಇಲ್ಲ. ನಿಷ್ಪ್ರಯೋಜಕರಾಗಿ ತಮ್ಮನ್ನು ತಾವೇ ವಂಚಿಸಿಕೊಳ್ಳುವವರಾಗಿ ನರಕದ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಆ ರೀತಿಯಾಗಿರುವವರು ಬದಲಾಗಬೇಕು. ಹಾಗೆ ನಮ್ಮ ಜೀವಿತವನ್ನು ಈ ವಾಕ್ಯಾನುಸಾರವಾಗಿ ನಾವು ಮಾರ್ಪಡಿಸಿಕೊಳ್ಳುವುದರಲ್ಲಿ ಗಮನವನ್ನು ಕೊಡಬೇಕು. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನ ಮೇಲೆ ದೃಢವಾದಂಥ ನಂಬಿಕೆಯನ್ನು, ಆಳವಾದಂಥ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಅದರಲ್ಲಿ ದೃಢವಾಗಿ ನಿಲ್ಲಬೇಕು. ನಂತರ ದೇವರ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅದರಂತೆ ನಾನು ಜೀವಿಸಬೇಕು, ಅದರಂತೆ ನಡೆಯಬೇಕು, ಅದರಂತೆ ನನ್ನ ಜೀವಿತ ಇರಬೇಕು, ದೇವರು ನನ್ನನ್ನು ಮೆಚ್ಚಬೇಕು ಎಂಬಂಥ ಯೋಚನೆಯಿಂದ, ತೀರ್ಮಾನದಿಂದ ನಾವು ದೇವರ ಮುಂದೆ ಸಮರ್ಪಿಸಿ ಪ್ರಾರ್ಥಿಸುವುದಾದರೆ, ಜೀವಿಸುವುದಾದರೆ ದೇವರು ತನ್ನ ವಿಶೇಷವಾದಂಥ ಬಲವನ್ನು, ಕೃಪೆಯನ್ನು ನಮಗೆ ಅನುಗ್ರಹಿಸುತ್ತಾರೆ. ಆತನ ಪವಿತ್ರಾತ್ಮನ ಸಹಾಯವು ನಮಗೆ ದೊರಕುತ್ತದೆ. ವಿಶೇಷವಾಗಿ ನಾವು ದೇವರ ಮಾರ್ಗದಲ್ಲಿ ಯೇಸು ಕ್ರಿಸ್ತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸಿ ತಂದೆಯ ಉದ್ದೇಶವನ್ನು ನೆರವೇರಿಸುತ್ತಾ ಜಯಶಾಲಿಗಳಾಗಿ ಮುನ್ನಡೆಯಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು, ಪ್ರೀತಿಯನ್ನು ಹೊಂದಿದವರಾಗಿ ಆತನ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅದನ್ನು ಅನುಸರಿಸಿ ನಡೆಯುವಂಥ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಾವು ನಿಮ್ಮ ಮೇಲೆ ನಂಬಿಕೆಯೂ ಪ್ರೀತಿಯೂ ಉಳ್ಳವರಾಗಿ ನಿಮ್ಮ ವಾಕ್ಯಗಳನ್ನು ಕರ್ತನೆ ಮಾದರಿ ಮಾಡಿಕೊಂಡು ನಿಮ್ಮ ಬೋಧನೆಗಳನ್ನು ಅನುಸರಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯಾರನ್ನೋ ಮೆಚ್ಚಿಸಿ, ಯಾರನ್ನೋ ಸಂತೋಷಪಡಿಸಿ ನಮ್ಮನ್ನು ನಾವೇ ಮರಳುಗೊಳಿಸುತ್ತಾ ನಾಶನದ ಮಾರ್ಗದಲ್ಲಿ ಹೋಗದಂತೆ, ನಮಗೆ ನಾವೇ ದ್ರೋಹ ಮಾಡಿಕೊಳ್ಳದಂತೆ ನಿನ್ನ ವಾಕ್ಯಗಳನ್ನು ಅನುಸರಿಸಿ ಅದರ ಪ್ರಕಾರವಾಗಿ ಜೀವಿತವನ್ನು ನಡೆಸುವುದಕ್ಕೆ ನಮ್ಮ ಮಾತುಗಳಲ್ಲಿ, ವರ್ತನೆಗಳಲ್ಲಿ, ಸ್ವಭಾವಗಳಲ್ಲಿ, ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ನಿನ್ನನ್ನು ಅನುಸರಿಸಿ ಜೀವಿಸೋಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಕರ್ತನೆ. ಅಪ್ಪ, ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸು, ವಿಶೇಷ ಕೃಪೆಯನ್ನು ದಯಪಾಲಿಸು. ನಿನ್ನ ಮಕ್ಕಳು ಕರ್ತನೆ ಲೋಕದ ಕಾರ್ಯಗಳನ್ನು ಜಯಿಸಿದವರಾಗಿ, ವಂಚನೆಗಳನ್ನು ಜಯಿಸಿದವರಾಗಿ, ಕುಯುಕ್ತಿಗಳನ್ನು ಜಯಿಸಿದವರಾಗಿ
ವಿರುದ್ಧವಾಗಿ ಜಯದಲ್ಲಿ ಮುನ್ನಡೆಯೋದಕ್ಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ಮುರಿಯಲ್ಪಡಲಿ, ಆಶೀರ್ವಾದ ಮೇಲುಗಳು ಘನತೆಯು ಉಂಟಾಗಲಿ. ನೀನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.